ವೋಟ್ ಎಲೆಕ್ಷನ್ಗೋಸ್ಕರ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಉಪಯೋಗಿಸ್ಕೊಂತ ಇದ್ರೆ ಹೊರತಾಗಿ ಜನಕ್ಕೆ ಒಳ್ಳೇದಕ್ಕೋಸ್ಕರ ಯಾವುದು ಮಾಡುತ್ತಿಲ್ಲ. 2 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಬಂದು, ಯಾವ ಏಳಿಗೆಗೂ ಕಂಡು ಬರ್ತಿಲ್ಲ. ಜೇನ್ ಕಿತ್ತವನು ಕೈ ನೆಕ್ಲೇಬೇಕು, ಇಲ್ಲ ಅನ್ನಲ್ಲ. ಇವ್ರು ಜೇನ್ನೇ ತಿಂಬಿಡ್ತಾರಲ್ಲ. ಇಲ್ಲ, ಇವ್ರು ಹಿಂಗ್ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತವೆ, ಜನ ಸಂಪಾದನೆ ಮಾಡಕ್ ಆಗಲ್ಲ, ಕಳ್ತನ ಮಾಡ್ತವೆ. ಆದ್ರೂ ಬೆಲೆ ಜಾಸ್ತಿ ಆಗಿದೆ. ನೀರಾಯ್ತು, ಬಸ್ ಆಯ್ತು, ಈಗ ಮೆಟ್ರೋ ದರ 45% ಜಾಸ್ತಿ ಆಗಿದೆ. ಏನಂತೀರಾ ಸರ್? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸ್ವಾಮಿ, ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬುದ್ಧಿ ಇಲ್ಲ. ಯಾರು ಅವ್ರಿಗೆ 200 ಇದು ನೀರಿಂದು ಬಿಲ್ಲು ಜಾಸ್ತಿ ಮಾಡಿದ್ದಾರೆ ಒಪ್ಕೊಂತೀವಿ. ಈ ಎಲೆಕ್ಟ್ರಿಕ್ 200 ಇದು ಯಾವ ಜಾಸ್ತಿ ಕೇಳಿದ್ವಿ ನಾವು. ಆಮೇಲೆ ಬಸ್ ಪಾಸು ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟು, ನೀವು ವೋಟ್ ಎಲೆಕ್ಷನ್ಗೋಸ್ಕರ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಉಪಯೋಗಿಸ್ಕೊಂತ ಇದ್ರೆ ಹೊರತಾಗಿ ಜನಕ್ಕೆ ಒಳ್ಳೇದಕ್ಕೋಸ್ಕರ ಯಾವುದು ಮಾಡುತ್ತಿಲ್ಲ. ನಿಮ್ಮ ವೋಟು ಒಂದಕ್ಕೆ ನೀವು ಮಾತ್ರ ನೋಡ್ತಿರೋ ಹೊರತಾಗಿ ಜನರ ಏಳಿಗೆ ಇವತ್ತವರೆಗೂ 2 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಬಂದು, ಯಾವ ಏಳಿಗೆಗೂ ಕಂಡು ಬರ್ತಿಲ್ಲ. ಏನಂದ್ರೆ ಏನೋ ಸಾಮಾನ್ಯವಾಗಿ ರಾಜಕೀಯ ನಡೆಸ್ಕೊಂಡು ಹೋಗ್ತಾ ಇದ್ದೀರ. ಅದರಲ್ಲೂ ಮೂಡ ಬೇರೆ, ಇನ್ನೊಂದ್ ಬೇರೆ, ಮತ್ತೊಂದ್ ಬೇರೆ. ಜೇನ್ ಕಿತ್ತವನು ಕೈ ನೆಕ್ತಾನೆ, ಇವ್ರು ಬುಡನೇ ಕಿತ್ಬಿಡ್ತಾರಲ್ಲ, ಇದು ದೊಡ್ಡ ತಪ್ಪು. ಜೇನ್ ಕಿತ್ತವನು ಕೈ ನೆಕ್ಲೇಬೇಕು, ಇಲ್ಲ ಅನ್ನಲ್ಲ. ಇವ್ರು ಜೇನ್ನೇ ತಿಂಬಿಡ್ತಾರಲ್ಲ, ಅದೇ ದೊಡ್ಡ ತಪ್ಪು. ಬೆಂಗಳೂರಿನ ಜನ, ಅದರಲ್ಲೂ ಮಿಡಲ್ ಕ್ಲಾಸ್ ಜನ, ಟ್ರಾಫಿಕ್ ಇಂದ ಬೆಂಗಳೂರಿನ ಜನ, ಮಿಡಲ್ ಕ್ಲಾಸ್ ಜನ ಮೆಟ್ರೋನ ತುಂಬಾ ನಂಬ್ಕೊಂಡಿದ್ದಾರೆ. ಅದ್ರ ಬೆಲೆ ಇಷ್ಟು ಜಾಸ್ತಿ ಆದ್ರೆ ಏನ್ ಅನ್ಸುತ್ತೆ ನೋಡಿ? ಮೊನ್ನೆ ಕುಂಭಮೇಳ ಆಯ್ತು. ಕುಂಭಮೇಳದಲ್ಲಿ 1000 ಜನ 100 ಜನ ಕಾಲ್ ಕುಳಿದು ಸಾತ್ರು. ಕರ್ನಾಟಕದಲ್ಲಿ ಎಂತೆಂತ ಅತ್ಯಂತ ಇಲ್ಲ. ಟಿ ನರಸೀಪುರ, ನಂಜನಗೂಡು, ತ್ರಿವೇಣಿ ಸಂಗಮ, ನಿಮಿಷಾಂಬ ದೇವಸ್ಥಾನ, ಎಂತೆಂತ ಪವಿತ್ರವಾದ ಸಂಗಮಗಳು ಇಲ್ಲ. ಮೇಕೆದಾಟಿಲ್ವಾ? ಅದು ಸಂಗಮ ಅಲ್ವಾ? ಅವನ್ನೆಲ್ಲ ಬಿಟ್ಟು ಅಲ್ಲೋಗಿ ಕಾಲ್ ತುಳಿಸ್ಕೊಂಡು ಜನಕ್ಕೆ ತಳ್ಳಿಸ್ಕೊಂಡು ಲಕ್ಷಾಂತರ ಖರ್ಚು ಮಾಡ್ಕೊಂಡು ಸಾಯ್ಬೇಕು ಅನ್ನೋದೇನಿತ್ತು? ಇದು ಆ ಮೋದಿಗೂ ಬುದ್ಧಿ ಇಲ್ಲ. ಜನರು ಬನ್ರಿ ಬಂದ್ಮೇಲೆ ಅದನ್ನ ಅವ್ರಿಗೆ ನೋಡ್ಕೊಂಡು ಕೆಪಾಸಿಟಿ ಇರ್ಬೇಕು ಅವ್ರಿಗೆ. ಯಾರಿಗೆ ನಮ್ಮನ್ನ ನಾವು ಮನೆ ಕರಿತೀವಿ, ಅವ್ರು ಬಂದ್ರೆ ಊಟ ತಿಂಡಿ ಕೊಡೋಷ್ಟು ನಮಗೆ ಯೋಗ್ಯತೆ ಇರ್ಬೇಕು, ನಾವು ಕರಿಬೇಕು. ಇದ್ರ ಮೇಲೆ ಯಾಕೆ ಕರಿಬೇಕು ಅವರು? ಇವೆಲ್ಲ ಈ ರಾಜಕೀಯ ತುಂಬಾ ತಪ್ಪಿದೆ. ಅವರು ಒಂದು ಓಟ್ಗೋಸ್ಕರನೇ ರಾಮನ್ ಮಾಡ್ಬಿಟ್ರು, ರಾಮನ್ ಅಲ್ಲ ಮಾಡ್ಬಿಟ್ರು, ರಾಮ್ ಅಲ್ಲ ರೈಮ್ ಅಂದ್ಬಿಟ್ರು. ಇವೆಲ್ಲ ಏನಿದು ರಾಜಕೀಯನ? ಇದು ತುಂಬಾ ತಪ್ಪು. ಈಗ ಬೆಲೆ ಜಾಸ್ತಿ ಮಾಡೋದಂತ ಮೆಟ್ರೋನಲ್ಲಿ ಕ್ಲಾಸ್ ಇಲ್ಲ, ಕೋಟ್ಯಾಂತರ ರೂಪಾಯಿ ಲಾಭ ಇದೆ ಅಂತ ಅಂದ್ಬಿಟ್ಟು ಸರ್ಕ್ಯುಲೇಷನ್ ಕಳಿಸ್ತಾರೆ. ಈಗ ಲಾಸ್ ಆಗಿದೆ, ನಾನು ಜಾಸ್ತಿ ಮಾಡ್ತೀನಿ. ಯಾವ ನ್ಯಾಯ ಇದು? ಕೋಟ್ಯಾಂತರ ರೂಪಾಯಿ ಲಾಭ ಬರ್ತಿದೆ ಅಂತ ಹೇಳ್ತಾರೆ, ಈಗ ಲಾಸ್ ಆಗಿದೆ ಅಂತಾರೆ. ಮೊದಲು ನೀವು ತಿನ್ನೋದು ಬಿಡಿ, ಇದು ಸರಿಪಡಿಸಿ. ಇದೇ ರೀತಿ ಬೆಲೆ ಜಾಸ್ತಿ ಆಗ್ತಾ ಹೋದ್ರೆ ಮಿಡಲ್ ಕ್ಲಾಸ್ ಅವ್ರ ಜೀವನ ಏನು? ಈಗ ನನ್ಗೆ ಪ್ರತಿ ತಿಂಗಳಿಗೂ ಏನು 2,000 ರೂಪಾಯಿಂದ 2,500 ರೂಪಾಯಿ ಪ್ರತಿ ತಿಂಗಳು ಜಾಸ್ತಿ ಆಗುತ್ತೆ. ಒಂದು ತಿಂಗಳು ಐಟಮ್ ನಾನು 25,000 ರೂಪಾಯಿ ತರೋದು, ಒಂದು ತಿಂಗಳಿಗೆ 1,000 ರೂಪಾಯಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ನಾವ್ ಹೆಂಗ್ ಸಂಪಾದನೆ ಮಾಡೋಣ? ನಂಗೆ ಪ್ರತಿ ಒಂದು ತಿಂಗಳಿಗೆ 22,000 ರೂಪಾಯಿ ತಂದ್ಬಿಟ್ರೆ ನಮ್ಮ ಮನೆ ಪೂರ್ತಿ ನಡೆದೋದು. ಈಗ 32,000 ರೂಪಾಯಿ ಬಂದಿತ್ತು. ಎಲ್ಲಿಂದ ಮಕ್ಳಿಗೆ ಕಷ್ಟ ಬೀಳ್ತಾರ, ಕಳ್ತನ ಮಾಡ್ತಾರೆ, ಇನ್ನೇ ಮಾಡ್ತಾರೆ. ಅಲ್ಲ, ಇವ್ರು ಹಿಂಗ್ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತವೆ, ಜನ ಸಂಪಾದನೆ ಮಾಡಕ್ ಆಗಲ್ಲ, ಕಳ್ತನ ಮಾಡ್ತಾರೆ. ನೋಡಿ, ಮೊನ್ನೆ 3 ಅಂಗಡಿ ಒಂದೇ ಸಮ ಲೂಟಿ ಮಾಡ್ಕೊಂಡವ್ರು. ಕಾರಣ ಹೊಟ್ಟೆಗಿಲ್ಲ. ಇವರು ಬೆಲೆ ಕಮ್ಮಿ ಮಾಡ್ರೆ ಎಲ್ಲ ಹೊಟ್ಟೆ ತಿಂತಾರೆ. ಬೆಲೆ ಜಾಸ್ತಿ ಮಾಡ್ಕೊಂಡ್ರೆ ಕಳ್ತನ ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಗೆ ಇವ್ರನ್ನೇ ಬಡದು ತಿಂತಾರೆ. ಜನ ರೊಚ್ಚಿಗೆದ್ದು ಈ ಮಿನಿಸ್ಟ್ರುಗಳನ್ನೇ ದೊಡ್ಬಿಟ್ಟು ಅವ್ರನ್ನೇ ತಿನ್ಬಿಡ್ತಾರೆ. ಅಂತ ಪರಿಸ್ಥಿತಿ ಬರ್ಬಹುದು ಇವ್ರು ಹಿಂಗೆ ಬೆಲೆ ಜಾಸ್ತಿ ಮಾಡ್ಕೊಂಡೋದ್ರು. ಥ್ಯಾಂಕ್ ಯು.